ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ BN ರಾಜು. ಬಹಳ ವರ್ಷಗಳಿಂದ ಅಂಬೇಡ್ಕರ್ ಭವನವನ್ನು ಭದ್ರಾವತಿ ಜನರಿಗೆ ಉದ್ಘಾಟನೆ ಮಾಡಿ ಕೊಡಬೇಕು ಅಂತೇಳಿ ಹೋರಾಟ ನಡೆಸ್ತಾ ಬಂದಿದ್ವಿ. ಮಾನವ ಹಕ್ಕುಗಳ ಹೋರಾಟ ಸಮಿತಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಭವನ ಹೋರಾಟ ಸಮಿತಿ. ನಿನ್ನೆ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿದೆ ಭದ್ರಾವತಿಯ ಮಾನ್ಯ ಶಾಸಕರಾದ BK ಸಂಗಮೇಶ್ವರ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಮುಖ್ಯವಾಗಿ ನಿನ್ನೆಯ ಕಾರ್ಯಕ್ರಮದಲ್ಲಿ ವೇದಿಕೆಯ ಕಾರ್ಯಕ್ರಮ ಸ್ವಲ್ಪ ಗೊಂದಲ ಆಗಿತ್ತು. ವೇದಿಕೆಯಲ್ಲಿ ಸ್ವಲ್ಪ ಕೆಲವ್ರನ್ನ ಮುಖ್ಯ ಅತಿಥಿಗಳನ್ನ ಕರೀಲಿಕ್ಕೆ ಅಸ್ತವ್ಯಸ್ತ ಆಯಿತು. ಕಾರಣ ಇದು ಸರ್ಕಾರಿ ಕಾರ್ಯಕ್ರಮ. ಹಾಗಾಗಿ ಈ ಅಂಬೇಡ್ಕರ್ ಭವನಕ್ಕಾಗಿ ನಿಜವಾಗ್ಲೂ ಯಾರೋ ಹೋರಾಟ ಮಾಡಿದ್ರು, ಅನೇಕ ವರ್ಷಗಳಿಂದ ಉಪವಾಸ ಸತ್ಯಾಗ್ರಹ, ಪಾದಯಾತ್ರೆ, ಹೋರಾಟಗಳನ್ನ ಮಾಡಿ ಅನೇಕ ವರ್ಷಗಳಿಂದಲೂ ಕೂಡ ಬಡ ಜನರು ಹೋರಾಟ ಮಾಡಿದರು. ಅವರೆಲ್ಲರನ್ನೂ ಕೂಡ ನಾವು ವೇದಿಕೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅನೇಕ ಗಣ್ಯರು ಇದ್ದರು, ಅವರೆಲ್ಲರನ್ನೂ ಕೂಡ ನಾವು ಗುರುತಿಸಲಿಕ್ಕೆ ಆಗಲಿಲ್ಲ. ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತೇನೆ. ಅಂಬೇಡ್ಕರ್ ಭವನಕ್ಕೆ ನಿಜವಾಗ್ಲೂ ಹೋರಾಟ ಮಾಡಿರತಕ್ಕಂಥ ಎಲ್ಲರನ್ನೂ ನಾವು ಗೌರವಿಸಬೇಕಾದಂಥ ಅವಶ್ಯಕತೆ ಇರೋದರಿಂದ ನಾವು ಜೂನ್ 20ಕ್ಕೆ DC ಮಾಯಣ್ಣನವರ ಜಯಂತಿ ಹಾಗೂ MJ ಅಪ್ಪಾಜಿಯವರ ಜಯಂತಿಯ ಪ್ರಯುಕ್ತ ಜೂನ್ 20ರಂದು ಭದ್ರಾವತಿಯಲ್ಲಿ ಇದೇ ಅಂಬೇಡ್ಕರ್ ಭವನದಲ್ಲಿ ಅದ್ಧೂರಿಯಾಗಿ ಅಂಬೇಡ್ಕರ್ ಮತ್ತು ಬಸವಣ್ಣನವರ ಜಯಂತಿ ಹಾಗೂ ಸಂವಿಧಾನ ಜಾಗೃತಿ ಮತ್ತು ಅಂಬೇಡ್ಕರ್ ಭವನದ ಹೋರಾಟಕ್ಕೆ ಸ್ಪಂದಿಸಿದ ನಿಜವಾದ ಹೋರಾಟಗಾರರನ್ನು ಸನ್ಮಾನಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಹಾಗಾಗಿ ಯಾರಾದ್ರಿಗೂ ನಿನ್ನೆಯ ಕಾರ್ಯಕ್ರಮದಲ್ಲಿ ಬೇಸರ ಆಗಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದು ಹೇಳ್ತಾ, ಈ ಕಾರ್ಯಕ್ರಮ ಭವನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಾದ BK ಸಂಗಮೇಶ್ವರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಇಂದಿನ ಶಾಸಕರಾದ ಈ ಭವನದ ಕಾಮಗಾರಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ MJ ಅಪ್ಪಾಜಿಯವರು ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿದಂಥ ಜಿಲ್ಲಾ ಮಂತ್ರಿಗಳಾದ S ಮಧು ಬಂಗಾರಪ್ಪನವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. MP ರಾಘವೇಂದ್ರರವರು ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಒಂದು ಭವನಕ್ಕಾಗಿ ನಿರಂತರ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸಿ, ನಿನ್ನೆಯ ಕಾರ್ಯಕ್ರಮಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಎಲ್ಲರೂ ಕೂಡ ಕ್ಷಮೆಯನ್ನು ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಾನು ನಿಮ್ಮ BN ರಾಜು.